ಮಾಣಿಯಿಂದ ಬ್ಯಾಂಗ್ಳೂರು ನ್ಯಾಷನಲ್ ಹೈವೇ 72 ಅನ್ಸುತ್ತೆ. ಹೌದು, ನ್ಯಾಷನಲ್ ಹೈವೇ 72ರಲ್ಲಿ ಹೋಗ್ತಾ ಇದ್ದೇವೆ ಆಯ್ತಾ. ಎಂತ ಅದ್ಭುತ ರೋಡ್ ಅಂತ ಹೇಳಿದ್ರೆ, ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಅಲ್ಲ ಲಕ್ಷ್ಮಿ, ಸಕ್ಕತ್ತಿಲ್ಲ ರೋಡ್. ಒಳ್ಳೆ ಖುಷಿ ಆಗ್ತದೆ ಆಯ್ತಾ. ಎಂತ ಅಂದ್ರೆ ಒಂದು ಫುಲ್ ಆಕ್ಷನ್, ಸಸ್ಪೆನ್ಷನ್ ಎಲ್ಲ ಹೇಗೆ ಉಂಟು ಗಾಡಿದು ಟೆಸ್ಟ್ ಮಾಡ್ಬೇಕಂದ್ರೆ ಈ ರೋಡಲ್ಲಿ ಬಂದ್ರೆ ಆಯ್ತು. ಇಲ್ಲಿ ನಿಜವಾಗ್ಲೂ ನಾವು ಉಂಟಲ್ಲ ಇಂಥ ಸಣ್ಣ ಸಣ್ಣ ಕಾರ್ಗಳನ್ನೆಲ್ಲ ತರಬಾರ್ದು. ನಾವು ಒಂದು ಟ್ರಕ್ ಅನ್ನು ಬೈ ಮಾಡಿ ಉಂಟಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿ, ರೋಡ್ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತೇನೆ ನಾನು. ಒಂದು ದೊಡ್ಡ ಟ್ರಕ್ ಅನ್ನೆಲ್ಲ ತಂದ್ರೆ ಒಂದು ಹೋದೊಂದು ಕಂಫರ್ಟೇಬಲ್ ಆಗಿ ಹೋಗ್ಬೋದು. ಕಾರಿಗೆಲ್ಲ ಹೇಳುವಂತ ಒಂದು ಸಣ್ಣ ಸಣ್ಣ ಒಂದು ಚಡಿಗಳು ಅಂತ ಹೇಳ್ತಾರೆ ಅದಕ್ಕೆ. ರೋಡಲ್ಲಿ ಗುಂಡಿಗಳೆಲ್ಲ ಇಲ್ಲ. ಇಲ್ಲಿ ಒಂದು ಏನಿದ್ರು ಒಂದು ಸಣ್ಣ ಅಂದ್ರೆ ಒಂದು ತೆಂಗಿನ ಗಿಡ ಮತ್ತೆ ಅಡಿಕೆ ಗಿಡ ಇದನ್ನೆಲ್ಲ ನಡುವಂತ ಒಂದು ವ್ಯವಸ್ಥೆ ಅಷ್ಟು ಚಂದ ಉಂಟು ರೋಡು. ಅದ್ಭುತ ಅಂತಾನೆ ಹೇಳ್ಬೋದು. ಇನ್ನೂ ಸಹ ಏನಿಲ್ಲ ಅಂದ್ರೂ 2-3 ವರ್ಷಗಳ ಕಾಲ ಇಲ್ಲಿ ಒಂದು ತಕ್ಕ ಜೀವಿತ ಅಂದ್ರೆ ತಲೆ ಮಾಡ್ಕೊಂಡು ಹೋಗ್ಬೇಕಷ್ಟೇ ರೋಡಲ್ಲಿ. ಲಕ್ಷ್ಮಿ ಒಂದು 2-3 ವರ್ಷ ಆದ್ರೂ ಬೇಡ ಇನ್ನು ಸಹ ಕರೆಕ್ಟ್ ಆಗ್ಬೇಕಂದ್ರೆ. ಎಷ್ಟು ವರ್ಷದಿಂದ ಮಂಡ್ರಿಗೆ ಹೋಗ್ತಿದ್ದೀವಿ ಅಂದ್ರೆ, ಬಟ್ ಇನ್ನೂ ಕೂಡ ಈ ರೋಡ್ ಯಾವಾಗ ಕೆಲವೆಲ್ಲ ರೋಡ್ಗಳಿದ್ರೆ ಮತ್ತೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೆಲ್ಲ ಮುಗೀತು. ಇದು ಇನ್ನೂ ಸಹ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎಷ್ಟು 2 ವರ್ಷ ಆಲ್ಮೋಸ್ಟ್ ಅಲ್ಲ, 1.5 ವರ್ಷ ಆಗಿಲ್ಲ. ಆಗ್ಲೂ ಈ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾನೆ ಇತ್ತು. ನಾವು ಉಡುಪಿಗೆ ಹೋಗುವಾಗ ಈಗಲೂ ಈ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾನೆ ಉಂಟು.